ಹಾಯ್ ಗಾಯ್ಸ್, ಇವತ್ತು ನಾನು ಬೂತಾಯಿ ಪುಳಿ ಮುಂಚಿ ಹೇಗೆ ಮಾಡೋದು ಅಂತ ಕಾಣ್ತೇನೆ ನೋಡಿ. ಇಷ್ಟು ಮೆಣಸು, ಸ್ವಲ್ಪ ಮೆತ್ತೆ, ಸ್ವಲ್ಪ ಕಾರಿಮೆಣಸು, ಮತ್ತು ಸ್ವಲ್ಪ ರಾಯಿ, ಜೀರ ಸ್ವಲ್ಪ, ಮತ್ತು ಸ್ವಲ್ಪ ತೆಂಗಿನಕಾಯಿ, ಇದನ್ನು ಸ್ವಲ್ಪ ಓವ ಸ್ವಲ್ಪ, ಇದನ್ನು ಈಗ ಉರಿಬೇಕು. ತೆಂಗಿನಕಾಯಿ ಹಾಕಿ, ತೆಂಗಿನಕಾಯಿ ಸ್ವಲ್ಪ ಉರಿಬೇಕು. ಇನ್ನು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಹಲ್ದಿ ಪೌಡರ್ ಹಾಕಬೇಕು ಮತ್ತು ಕಡಿಬೇಕು. ಅದನ್ನು ಈರುಳ್ಳಿ ಕಟ್ ಮಾಡಬೇಕು ಸಣ್ಣ. ಒಂದು ಈರುಳ್ಳಿ ಸಾಕು. ಟೊಮೆಟೊ, ಒಂದು ಟೊಮೆಟೊ, ಒಂದು ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್ ಹಾಕಿದರೆ ಒಳ್ಳೆಯದಾಗ್ತದೆ, ರುಚಿ ಒಳ್ಳೆ ಟೇಸ್ಟ್ ಆಗ್ತದೆ. ಇಲ್ಲದ್ರೆ ಹಸಿಮೆಣಸು ಹಾಕಿದರೆ ಆಗ್ತದೆ. ಕ್ಯಾಪ್ಸಿಕಮ್ ಹಾಕಿ ಒಮ್ಮೆ ನೋಡಿ, ಮತ್ತು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಬಡವರ ಬಂದು ನಾನು ಶುಂಠಿ ಒಂದು ಸಂದು, ಸಣ್ಣ ಕಟ್ ಮಾಡಬೇಕು. ಶುಂಠಿ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಈಗ ನೋಡಿ, ಎಣ್ಣೆ ಹಾಕಿದ್ದೇನೆ ಕಡೆಗೆ, ಸ್ವಲ್ಪ ಸಾಸಿವೆ ಹಾಕ್ತೇನೆ, ಇನ್ನೊಂದು ಬೆಳ್ಳುಳ್ಳಿ ಸ್ವಲ್ಪ, ಬಿಸಿ ಆಗಿದೆ ಬೆಳ್ಳುಳ್ಳಿ. ಈರುಳ್ಳಿ ಹಾಕಬೇಕು, ಕಟ್ ಮಾಡಿದ್ದ ಈರುಳ್ಳಿ ಹಾಕಬೇಕು. ಮತ್ತು ಕ್ಯಾಪ್ಸಿಕಮ್ ಹಾಕಬೇಕು, ಮತ್ತು ಟೊಮೆಟೊ ಹಾಕಬೇಕು. ಒಂದು ಟೊಮೆಟೊ ಸಾಕು, ಸ್ವಲ್ಪ ಹುಲ್ಲಿನ, ಸ್ವಲ್ಪ ಜೀರ ಹಾಕಬೇಕು. ಈಗ ಈರುಳ್ಳಿ ಕ್ಯಾಪ್ಸಿಕಮ್ ಬೆಂದಿದೆ. ಆದ ಸ್ವಲ್ಪ ಅರಸಿನ ಹುಡಿ ಮತ್ತು ಮೆಣಸಿನ ಹುಡಿ ಸ್ವಲ್ಪ ಹಾಕಬೇಕು. ಅದು ನಮಗೆ ಒಳ್ಳೆ ಟೇಸ್ಟ್ ಬರ್ತದೆ. ಈಗ ಒಳ್ಳೆ ಫ್ರೈ ಆಯಿತು. ಇನ್ನು ಕಡಿದಿಷ್ಟ ಮಸಾಲೆಯನ್ನು ಹಾಕಬೇಕು. ಒಳ್ಳೆ ಮಿಕ್ಸ್ ಮಾಡಬೇಕು. ಒಳ್ಳೆ ಕುದಿಬೇಕು. ಇನ್ನು ಮಸಾಲ ಫ್ರೈ ಮಾಡಬೇಕು. ರುಚಿಗೆ ತಕ್ಕ ಕಲ್ಲು ಉಪ್ಪು ಹಾಕಬೇಕು. ನೋಡಿ, ಕಲ್ಲು ಉಪ್ಪು ಒಳ್ಳೆಯದು. ಸ್ವಲ್ಪ ನೀರು ಹಾಕಬೇಕು. ನಿಮಗೆ ಎಷ್ಟು ಬೇಕು, ಜಾಸ್ತಿ ತೆಲುಗು ಬೇಡ, ಸ್ವಲ್ಪ ಗಸಿ ಒಳ್ಳೆಯದು. ಮತ್ತು ಶುಂಠಿ ಕಟ್ ಮಾಡಿಟ್ಟ ಶುಂಠಿ ಶುಂಠಿ ಒಳ್ಳೆ ಪರಿಮಳ ಆಗುತ್ತೆ ಹಾಕಿದರೆ.
ಇನ್ನೊಲ್ಲ ಕುದಿಬೇಕು. ಕುದಿದ ನಂತರ ಮೀನನ್ನು ಹಾಕ್ಬೇಕು. ಇದು ಹುಲ್ಲಿಯನ್ನು ಸ್ವಲ್ಪ ನೀರು ಮಾಡಿ ಇಟ್ಟಿದ್ದೀನಿ. ಹುಲ್ಲಿ ನೀರು ಹಾಕಬೇಕು, ಖಾರ ಜಾಸ್ತಿ ಆಗೋದಕ್ಕೆ. ಇದು ನೋಡಿ ಕುದಿ ಬಂದಿದೆ ಒಳ್ಳೆ. ಇನ್ನು ಇಲ್ಲಿ ನೋಡಿ ತರುಬುತಾಯಿ ಫ್ರೆಶ್. ಬೂತಾಯನ್ನು ಹಾಕಬೇಕು. ಇನ್ನು ಜಾಸ್ತಿ ಅಷ್ಟು ಕುದಿಲಿಕ್ಕಿಲ್ಲ, ರೆಡಿಯಾಗಿದೆ. ಸ್ವಲ್ಪ ಒಂದು ಕುದಿ ಬಂದರೆ ತೆಗಿಬೇಕು. ಮೇಲೆ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ನೀವು ಮಾಡಿ. ಥ್ಯಾಂಕ್ ಯು. ಸ್ವಲ್ಪ ಮೀನನ್ನು ಫ್ರೈ ಮಾಡಲಿಕ್ಕುಂಟು ನೋಡಿ. ಸ್ವಲ್ಪ ಮೀನನ್ನು ಫ್ರೈ ಮಾಡಿದ್ದೇನೆ, ಒಳ್ಳೆಯದಾಗ್ತದೆ. ಮೀನು ಸಾರು ಮತ್ತು ಫ್ರೈ.